ಕಾಂಗ್ರೆಸ್ಸಿನ ಒಂದು ನಿಮಿಷ ಸರ್, ಇನ್ನೂ ಇಬ್ಬರು ಇದ್ದಾರೆ ಪ್ಯಾನಲಿಸ್ಟ್. ಯಾವುದು ನಾಗರಾಜ್ ಅದು ಆ ಪತ್ರದ ಕಂಪ್ಲೀಟ್ ಡೀಟೇಲ್ ಓದ್ಕೊ ಬಂದಿದ್ದೀವಿ. ಆ ಪತ್ರ ಬರ್ತಿರೋದೇ ಅನ್ಕಾನ್ಸ್ಟಿಟ್ಯೂಷನಲ್, ಇಸ್ ಅನ್ಎಥಿಕಲ್ ಅನ್ನೋ ಮಾತು ಹೇಳ್ತೀವಿ, ಅನ್ಡೆಮೋಕ್ರೆಟಿಕ್ ಅಂತ ಹೇಳ್ತಾ ಇದ್ದೀರಿ. ಹಾಕೋಸ್ಕರ ಹೇಳ್ತೀನಿ, ನೀವು ವಿದಂಡವಾದವನ್ನು ನನ್ನ ಮೇಲೆ ಮಾಡಬೇಡಿ. ನಾನು ನಿಮ್ಮ ಸ್ನೇಹಿತ ಇದ್ದೀನಿ ಮತ್ತು ನಿಮ್ಗೆ ಒಂದು ಗೌರವ ಕೊಡ್ತೀನಿ. ನಾನು ಯಾವಾಗಲೂ ಏನಾದ್ರು ಅಂದಿದ್ರೆ ನಿಮಗೆ ನಮಗೆ ಕ್ಷಮೆ ಇರಲಿ. ಆದರೆ ನೀವು ಈ ಥರ ಗೂಗ್ಲಿಗಳು ಹಾಕಿದ್ರೆ ನಾಗರಾಜ್ ಎದುರೆಲ್ಲ ವಿದಂಡವಾದನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ಹಾಗಾಗಿ ನೀವು ಇಡಿಯ ಹಿನ್ನೆಲೆ ನೋಡಿದಾಗ 0.53% ಕೂಡ ಅವ್ರ ಕನ್ವಿಕ್ಷನ್ ರೇಟ್ ಇಲ್ಲ. ನೀವು ಕೇಳಬೇಕು ನಾಗರಾಜ್ ನಾಯಕ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್ ಪ್ಲೀಸ್, ನಾನು ಅವರಿಬ್ಬರದ್ದು ರಿಯಾಕ್ಷನ್ ತಗೊಳ್ತೀನಿ ಪ್ಲೀಸ್. ಒಂದ್ ನಿಮಿಷ ನಾಗರಾಜ್ ಕೆಲಸ ಮಾಡಬೇಕು. ಬಿಜೆಪಿ ಅವರು ಕೂಡ ವಿತಂಡವಾದನ ಮಾಡಬಾರದು. ಕಾಂಗ್ರೆಸ್ ವಕ್ತಾರರಾಗಿ ಈ ಸಿಬಿಐನ ಇಡಿನ ಆಯ್ಕೆಯನ್ನು ದುರಂತಕ್ಕೆ ಕೈ ನಿಮಗೆ ತಿರಸ್ಕಾರ ಮಾಡಿದ್ದಾರೆ. ನಾಗರಾಜ್ ಯಾದವ್, enough is enough. ಥ್ಯಾಂಕ್ ಯು. ನಾನು ಕಾಂಗ್ರೆಸ್ನವ್ರಿಗೆ ಏನು ಕೌಂಟರ್ ಮಾಡಬೇಕು ಮಾಡ್ತೀವಿ. ಬಟ್ ಇದನ್ನ ನೋಡಿದ್ರೆ ಈ ಟೈಮಿಂಗ್ ಸಂಶಯ ಬರೋ ಹಾಗೆ ಇದೆ ರೀ. ತನಿಖೆ ನಡೀತಾ ಇದೆ. 3 ಬೈ ಎಲೆಕ್ಷನ್ ಗೆದ್ದು ಸಿದ್ದರಾಮಯ್ಯನವರು ಏನೋ ಗೆಲುವಿನ ಧ್ವಜ ಹಾರಿಸಿದ್ದಾರೆ. 14 ಸೈಟ್ಗಳನ್ನು ವಾಪಸ್ ಕೊಟ್ಟ ನಂತರ ಕೇಸ್ ಅವ್ರ ಪರವಾಗಿ ಟರ್ನ್ ಆಗಿದೆ. ಈಗ ಹೈಕೋರ್ಟ್ನಲ್ಲಿ ಬರೋ ಟೈಮಿಗೆ ಈ ರಿಪೋರ್ಟ್ ಬಿಟ್ಬಿಡ್ತಾರೆ ಅಂದರೆ ಇದ್ರಲ್ಲಿ ಪೊಲಿಟಿಕಲ್ ಇಂಟೆನ್ಷನ್ ಇಲ್ಲ ಅಂತ ನಾವು ಹೆಂಗೆ ನಂಬೋಣ? ಬಿಂದಿಗೆ ಕದ್ದಂತ ಕಳ್ಳ ಬಿಂದಿಗೆ ಪರತ್ ಕೊಟ್ಬಿಟ್ರೆ ಅವ್ನು ಕಳ್ಳ ಅಂದೇ ಇರ್ಲಿಕ್ಕೆ ಆಗ್ತದ್ಯಾ? ಈಗ ನಾನು ಆ ಶಬ್ದ ಬಳಸಿರೋದಕ್ಕೆ ಸ್ವಲ್ಪ ಉದ್ದಾಗಿರ್ಬೋದು, ಕ್ಷಮಿಸಿ. ನಾನೇನೋ ತಪ್ಪು ಮಾಡಿದ್ದೀನಿ. ನಿಮ್ಮ ಸಮಯ ಬರುತ್ತೆ ವಾಪಸ್, ನೀವು ಉತ್ತರ ಕೊಡಿ. ನೀವು ಸಮಯ ಬರುತ್ತೆ, ಉತ್ತರ ಕೊಡಿ. ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್ ಪ್ಲೀಸ್. ಎಸ್ 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 ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡಿದಾಗ ಹೌದು ನನ್ನ ಬಳಿ ಇರುವಂತ ವಸ್ತನ್ನ ನಾನು ತಿರುಕೊಡ್ತೀನಿ, ನನ್ನ ಅಪರಾಧ ಮನಸ್ಲಿಕ್ಕೆ ಆಗ್ತದ್ಯಾ? ತಿರುಕೊಡುವಂತದ್ದು ಸಿದ್ದರಾಮಯ್ಯನವರಿಗೆ ಇದೇ ಮೊದಲಲ್ಲ. 1 ಕೋಟಿ ರೂಪಾಯಿ ವಾಚ್ ಕಟ್ಟಿದ್ರು, 1 ಕೋಟಿ ರೂಪಾಯಿ ವಾಚ್ ಕಟ್ಟಿದ್ರು. ನಾಗರಾಜ್ ಯಾದವ್ ಅವರ ಸಮಯ, ಅವರ ಸಮಯ ಪ್ಲೀಸ್. ನನ್ನ ಸಮಯ ಇದು. ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂಡರ್ಸ್ಟುಡ್ ದ ಕ್ವೆಶ್ಚನ್. ನೀವು ಅರ್ಥ ಮಾಡ್ಕೊಂಡ್ರಾ? ನೀವು ಅರ್ಥ ಮಾಡ್ಕೊಂಡ್ರಾ? ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡಕ್ಕೆ ಬಿಜೆಪಿ ಅವ್ರ ಕೈಲಿ ಸಾಧ್ಯ ಇಲ್ಲ. ಬಿಜೆಪಿ ಕ್ವೆಶ್ಚನ್ ಅದನ್ನೇ ಕೇಳ್ತಾ ಇದ್ದೀನಿ. ನೀವು ಸರ್, ಅಜಿತ್ ಸರ್, ನೀವು ಈ ರೀತಿ ಕೂಗಿದ್ರೆ ನನಗೆ ಉತ್ತರ ಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಧ್ವನಿ ಕೇಳೋದಿಲ್ಲ, ನಾನು ಧ್ವನಿ ಹತ್ತಿಕ್ತಾ ಇದ್ದೀನಿ. ಹೇಳ್ತೀನಿ ಸುಳ್ಳ ಸತ್ಯ ಅಂತ. ಇದರ ಟೈಮಿಂಗ್ ಬಗ್ಗೆ ನಮ್ದು ಪ್ರಶ್ನೆ ಇದೆ. ಇದರ ಟೈಮಿಂಗ್ ಬಗ್ಗೆ ನಮ್ದು ಪ್ರಶ್ನೆ ಇದೆ. ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್. ರಾಜ್ಯದ ಜನತೆ ತಿರಸ್ಕಾರ ಮಾಡೋರು ನಿಮಗೆ. ರಾಜ್ಯದ ಜನತೆ ಕಾಂಗ್ರೆಸ್ಸಿನ ಸ್ವಭಾವ ನೋಡ್ತಾ ಇರಲಿ, ಹೇಗೆ ವರ್ತಿಸ್ತಾರೆ ಮಾಧ್ಯಮದ ಮುಂದೆ ಅಂತಲೂ ರಾಜ್ಯದ ಜನತೆ. ವೆರಿ ಪಾಯಿಂಟ್. ಸೆಕ್ಷನ್ 62 ಮತ್ತು 66 ಬಗ್ಗೆ ಆಲ್ರೆಡಿ ನಿಮಗೆ ವಿಷಯ ಗೊತ್ತಿರತಕ್ಕಂಥದ್ದು. ಇಡಿ ಡಿಪಾರ್ಟ್ಮೆಂಟ್ ಏಜೆನ್ಸಿ, ಫೈನಾನ್ಷಿಯಲ್ ಏಜೆನ್ಸಿ, ಅವರು ಸರ್ಚ್ ಮಾಡಲಿಕ್ಕೆ, ಸೀಜ್ ಮಾಡಲಿಕ್ಕೆ, ಅರೆಸ್ಟ್ ಮಾಡಲಿಕ್ಕೆ ಇರುವಂತ ಒಂದು ಅಧಿಕಾರವನ್ನು ಅವರು ಹೊಂದಿದ್ದಾರೆ. ಸೆಕ್ಷನ್ 62 ಕೆಳಗೆ, 66 ಕೆಳಗೆ ಯಾರಿಗೂ ಸಹಿತ ಮಾಹಿತಿ ಕೊಡುವಂತ ಅಧಿಕಾರವನ್ನು ಹೊಂದಿದ್ದಾರೆ. ಈಗ ಪ್ರಶ್ನೆ ಇರುವುದು ಎಲೆಕ್ಷನ್ ಟೈಮ್ ಈಗ ಕೋರ್ಟ್ನಲ್ಲಿ ನ್ಯಾಯಾಲಯದ ತೀರ್ಪು ಇರುವಂತ ಅಥವಾ ಪ್ರೊಸೀಡಿಂಗ್ ನಡೀತಾ ಇರುವಂತ ಸಂದರ್ಭದಲ್ಲಿ ಯಾಕೆ ನನಗೆ ಒಂದು ಪ್ರಶ್ನೆ, ಈ ಮಾಹಿತಿಯನ್ನ ಇಡಿ ಲೋಕಾಯುಕ್ತಕ್ಕೆ ಕೊಡ್ತು. ಇಲ್ಲಿ ಇಡಿ ತನಿಖೆಯನ್ನು ಮಾಡಿ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡಕ್ ಹೋಗುದಿಲ್ಲ. ಅವರೊಂದು ಪ್ರಶ್ನೆ ಹೇಳಿದ್ರು, 2 ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ. ಒಪ್ಕೊಳ್ತೀನಿ ನಾನು, ಲೋಕಾಯುಕ್ತ ಒಂದು ಮಾಡ್ತಾ ಇದೆ, ಇವರೊಂದು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಯಾವಾಗ ಡಬಲ್ ಜಿಯೋಪ್ರಡಿ, ಯಾವಾಗ ಭಾರತೀಯ ಸಂವಿಧಾನದ ಪ್ರಕಾರ ಡಬಲ್ ಜಿಯೋಪ್ರಡಿ ಆಗ್ತದೆ ಅಂತ ಹೇಳಿದ್ರೆ, ಒಂದೇ ಅಪರಾಧಕ್ಕಾಗಿ ಒಂದು ವ್ಯಕ್ತಿಯನ್ನ 2 ಬಾರಿ ಶಿಕ್ಷಿಸಲಿಕ್ಕೆ ಹೋದಾಗ ಇಟ್ ಅಮೌಂಟ್ಸ್ ಟು ಡಬಲ್ ಜಿಯೋಪ್ರಡಿ. ನೌ ಇಟ್ ಇಸ್ ನಾಟ್ ಎ ಡಬಲ್ ಜಿಯೋಪ್ರಡಿ. ಇಡಿ ಏನು ಮಾಡಿದೆ ಅಂತ ಹೇಳಿದ್ರೆ, ಇಡಿದಷ್ಟೇ ಕೆಲಸ ಅಲ್ಲ, ಸ್ವತಃ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಂದು ನಾಗರಿಕನ ಕರ್ತವ್ಯ ಅಂತ ಹೇಳಿದ್ರೆ, ಒಂದು ಸಂಜ್ಞೇಯ ಅಪರಾಧ, ಕಾಗ್ನಿಜಿಬಲ್ ಅಫೆನ್ಸ್ ನನ್ನ ಗಮನಕ್ಕೆ ಬಂದಾಗ ಇಟ್ ಈಸ್ ಮೈ ಬೌಂಡ್ ಅಂಡ್ ಡ್ಯೂಟಿ ಟು ಇನ್ಫಾರ್ಮ್ ದ ಕನ್ಸರ್ನ್ಡ್ ಪೊಲೀಸ್.
ಈಗ ಒಂದು ವ್ಯಕ್ತಿ ಮಾಡಬೇಕಾಗಿರುವಂತ ಒಂದು ಜವಾಬ್ದಾರಿಯನ್ನ ಇಡಿ ತನ್ನ ಗಮನಕ್ಕೆ ಇವೆಲ್ಲ ಈ ಡಿಮೆರಿಟ್ಸ್ಗಳು ಲೆಕುನಾಸ್ಗಳು ಈ ರೀತಿ ನನ್ನ ಗಮನಕ್ಕೆ ಇನ್ವೆಸ್ಟಿಗೇಷನ್ ಇನ್ನೊಮ್ಮೆ ರಾಜ್ಯದ ಜನತೆಗೆ ಹೇಳ್ತೀನಿ ಕಾಂಗ್ರೆಸ್ಸಿನ ಸ್ವಭಾವ ನೋಡಿ ಈಗ ಇಡಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತು ಅಂತ ಹೇಳಿದ್ರೆ ಒಂದು ವರದಿಯನ್ನ ಕೊಟ್ಟಿದೆ, ನೀವು ಇದರಲ್ಲಿ ತನಿಖೆಯನ್ನ ಮಾಡಿ ಇದನ್ನು ಗಮನಕ್ಕೆ ತೆಗೆದುಕೊಳ್ಳಿ. ಈ ಪತ್ರಗಳ ಆಧಾರದ ಮೇಲೆ ಸಿದ್ದರಾಮಯ್ಯನವರನ್ನ ಜೈಲಿಗೆ ಕಳಿಸಿ ಅಂತ ಇಡಿ ಹೇಳಿದೆಯಾ? ತನಗೆ ಗೊತ್ತಿರುವಂತ ವಿಷಯವನ್ನ ಇನ್ನೊಂದು ತನಿಖಾ ಸಂಸ್ಥೆಯೊಂದಿಗೆ ಹಂಚಿಕೊಳ್ಳುವುದು ಅಪರಾಧ ಆಗುತ್ತದೆಯಾ? ಈಗ ತಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತೀನಿ, ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಐ ವಿಲ್ ಕಂಪ್ಲೀಟ್. ಒಂದು ಸಣ್ಣದಾಗಿ ಒಂದು ಜನಪದದ ಕತೆ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಊರಿನಲ್ಲಿ ಒಬ್ಬ ಮಾವಿನಕಾಯಿ ಕಳಿತಾ ಇದ್ದನಂತೆ, ತುಂಬಾ ಮಾವಿನಕಾಯಿ ಕಳಿತಾ ಇದ್ದ. ಊರವರೆಲ್ಲ ಇವನನ್ನು ಹಿಡಿಬೇಕು ಅಂತ ಹೇಳಿ ಬಹಳ ಸಾಹಸ ಪಡ್ತಾ ಇದ್ರು. ಒಂದಿನ ರಾತ್ರಿ ಮಾವಿನಕಾಯಿ ಕಳಿತಾ ಇರುವಂತ ಸಂದರ್ಭದಲ್ಲಿ ಹೋಗಿ ಬ್ಯಾಟ್ರಿ ಹೊಡಿತಾರೆ, ಕಂಡು ಬಿಡ್ತಾನೆ. ಏ ಅಣ್ಣ, ನೀನು ಮಾವಿನಕಾಯಿ ಕಳಿತಾ ಇದೆಯಾ, ನಿನ್ನ ಬಿಡೋದಿಲ್ಲ, ನಿಮ್ಮ ಅಪ್ಪನಿಗೆ ವಿಷಯ ಹೇಳ್ತೀನಿ ಅಂತ ಹೇಳಿದಾಗ ಅವ ಹೇಳ್ತಾನಂತೆ, ಇನ್ನು ಸ್ವಲ್ಪ ಮ್ಯಾಲ್ ಹೊಡಿರಿ, ನಮ್ಮ ಅಪ್ಪ ಮ್ಯಾಲಿದ್ದಾನೆ, ನನಗಿಂತ ಮುಂಚೆ ಕಳಿತಾ ಇದ್ದಾನೆ ಅಂತ. ಇಡಿ ಮಾಡಿರೋ ಕೆಲಸ ಏನು ಗೊತ್ತಾ? ಯಾರೋ ಅಧಿಕಾರಿಗಳ ಮೇಲೆ ಸಾರಿಸ್ಲಿಕ್ಕೆ ನೋಡಿದಿರಲ್ಲ, ಇದು ಅಲ್ಲ ಸ್ವಾಮಿ, ದೊಡ್ಡ ಅಪ್ಪ ಮೇಲ್ಗಡೆ ಇದ್ದಾನೆ ಅಂತ ಇಡಿ ಬ್ಯಾಟ್ರಿ ಹೊಡೆದದೆ, ಬೆಳಕು ಬೀರದೆ, ಬೆಳಕಿನಲ್ಲಿ ಬೆಳಕಾಕಿ ಮಾಡಿಸ್ತಾರೆ ಸ್ವಾಮಿ, ಬೆಳಕಿನಲ್ಲಿ ಕಂಡ ವಿಷಯವನ್ನ ಲೋಕಾಯುಕ್ತಕ್ಕೆ ತಲುಪಿಸಿದೆ, ಇದರಲ್ಲಿ ತಪ್ಪೇನಿದೆ? ಸನ್ಮಾನ್ಯ ನಾಗರಾಜ್ ಯಾದವ್ ಅವರು ಒಂದು ಮಾತು ಹೇಳಿದ್ರು, ನ್ಯಾಯಾಲಯದ ಮುಂದೆ ಪ್ರಕರಣ ಪೆಂಡಿಂಗ್ ಇರುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದಿರುವಂತ ಘನತೆವೆತ್ತ ನ್ಯಾಯಾಧೀಶರಲ್ಲ, ನಿಮ್ಮ ಕಾಂಗ್ರೆಸ್ ಮನೋಭಾವದವ್ರು ಅಂತ ತಿಳ್ಕೊಂಡ್ರಿ ಏನ್ರಿ? ಕಾನೂನು ಹೇಳ್ತಾ ಇದ್ದೀನಿ. ನಾನು ಎರಡು ಪಕ್ಷದವ್ರಿಗೆ ಹೇಳ್ತೀನಿ, ನೀವು ರಾಜಕೀಯ ಸ್ಕೋರ್ಗಳನ್ನ ಮಾಡೋದಕ್ಕೆ ಮಧ್ಯದಲ್ಲಿ ಕೋರ್ಟ್ನ ಹೇಳ್ಕೊಂಬರ್ಬೇಕು. ಅಲ್ಲ, ನಾನು ಅದಕ್ಕೆ ಮಾತಾಡಿದ್ದಕ್ಕೆ ಯಾಕೆ ಅಬ್ಜೆಕ್ಟ್ ಮಾಡಿದೆ ಅಂದ್ರೆ, ನ್ಯೂಸ್ ಪೇಪರ್ ಹೆಡ್ಲೈನ್ ಗಳನ್ನ, ಟಿವಿ ಡಿಬೇಟ್ ಗಳನ್ನ ನೋಡ್ಕೊಂಡು ನಮ್ಮ ನ್ಯಾಯಾಂಗ ಜಡ್ಜ್ಮೆಂಟ್ ಕೊಡೋದಿಲ್ಲ ಅಂತ ಇದ್ರ ಮೇಲೆ ಒಂದು ತೀರ್ಪು, ತಮ್ಮ ಎದುರಿಗಿರುವಂತಹ ಡಾಕ್ಯುಮೆಂಟ್ ಗಳನ್ನ ನೋಡ್ಕೊಂಡು ಇದ್ರ ಮೇಲೆ ಒಂದು ತೀರ್ಪು ಬಂದಿದೆ. 1995 ದಲ್ಲೇ ಹಾನರಬಲ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಾಧ್ಯಮದ ವರದಿ, ಪತ್ರಿಕೆಯಲ್ಲಿ ಬಂದ ವರದಿಯನ್ನ ನೋಡಿ ನೀವು ಯಾವ ತೀರ್ಪುಗಳನ್ನ ಕೊಡಬಾರದು, ಅದು ಪ್ರಿಜುಡೈಸ್ ಆಗಬಾರದು ತೀರ್ಪು ಆಲ್ರೆಡಿ ಬಂದಿದೆ. ಜಡ್ಜಸ್ ಗಳ ಬಗ್ಗೆ ಮಾತಾಡಿ. ಒನ್ಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೆಲಿವರ್ಡ್ the judgment, it is the law of the land. ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಲಯದ ಮುಂದೆ ಆದೇಶ ಆಗಿರೋಕ್ಕಿಂತ ಒಂದಿನ ಮುಂಚೆ ಬರಲಿ, 10 ದಿನ ಮುಂಚೆ ಬರಲಿ, it makes no difference. It makes no difference. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.